ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈಗ ಟೈಮ್ ಬಂದು 9:30 ಆಗಿದೆ ನೈಟ್. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇರುವಂಥದ್ದು. ಯಾಕಪ್ಪ ಅಂದರೆ ನಾಳೆ 2 ವರ್ಷದ ಒಂದು ಆ್ಯನಿವರ್ಸರಿ, 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ನಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು. ಸುಮಾರು 2 ವರ್ಷದ ಜರ್ನಿ ತುಂಬಾ ಏಳು ಬೀಳುಗಳನ್ನು ಕಂಡಿರುವಂಥದ್ದು ನಾನು ನನ್ನ ಹಸ್ಬೆಂಡು. ಸೊ ಫಸ್ಟ್ ಇಯರಲ್ಲಿ ಒಂಥರ ಸರ್ಪ್ರೈಸ್ ಕೊಟ್ರಿ, ಸೆಕೆಂಡ್ ಇಯರಲ್ಲಿ ಸೊ ಈಗ ಮಂತ್ರಾಲಯಕ್ಕೆ ಹೋಗಿರೋ ಒಂದು ದೊಡ್ಡ ಸರ್ಪ್ರೈಸ್ ನನಗೆ. ತುಂಬ 3-4 ತಿಂಗಳಿಂದನೇ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ವಿ. ಕೊನೆಗೆ ಬುಕ್ ಕೂಡ ಆಯಿತು. ಸೊ ಈಗ ನಾವು ಹೊರಡ್ಲಿಕ್ಕೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಸ್ಬೆಂಡ್ ಕೂಡ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಒಂದು ವ್ಲಾಗು, ಒಂದು ನೆನಪಿಗೋಸ್ಕರ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಾ ಇರೋದು. ಇವತ್ತು 21 ತಾರೀಕು. ಸೊ ಯಾವಾಗ ಅಪ್ಲೋಡ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಮುಗಿಸ್ಕೊಂಡು 2 ದಿನ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಮುಗಿಸಿ ಯಾವ ರೀತಿಯಾಗಿ, ಲಾಸ್ಟ್ ಟೈಮ್ ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನು ಈ ಸಲ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. 2 ದಿವಸನೂ ಸಹ ರಾಯರ ಸನ್ನಿಧಾನದಲ್ಲಿ ಇರ್ತೀವಿ. ಅದು ಒಂದು ದೊಡ್ಡ ಖುಷಿ. ಈ ಸಲ ಸರ್ಪ್ರೈಸ್ ಅಂದರೆ ನನಗೆ ಅದೇ ಮಂತ್ರಾಲಯ ಕರ್ಕೊಂಡು ಹೋಗ್ತಿರೋದೆ. ಅದರಲ್ಲೂ ಹೇಳ್ತಾ ಇರ್ತೀನಿ, ಏನು ಸರ್ಪ್ರೈಸ್ ಕೊಟ್ಟಿಲ್ಲ ಅಂತ. ಅವ್ರು ಹೇಳ್ತಿರ್ತಾರೆ, ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಿದ್ದೀನಲ್ಲಪ್ಪಿ, ಅದೇ ಒಂದು ದೊಡ್ಡ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ದಾರೆ. ಅದು ಒಂಥರ ದೊಡ್ಡ ಖುಷಿ ವಿಚಾರನೆ. ಇನ್ನು ಟೈಮ್ ಕೂಡ ಈಗ ನಮಗೆ ನಾಯಂಡಹಳ್ಳಿಯಿಂದ ಮೆಜೆಸ್ಟಿಕ್ಕಿಗೆ 10:15ಗೆ ಟ್ರೈನ್ ಇದೆ. ಸೊ ಅಲ್ಲಿಂದ ನಮಗೆ ಡೈರೆಕ್ಟ್ ಮೆಜೆಸ್ಟಿಕ್ಕಿಂದ ಇರಲಿಲ್ಲ. ಸೊ ಮತ್ತೆ ನಾವು ಮೆಜೆಸ್ಟಿಕ್ಕಿಂದ ಯಲಹಂಕಕ್ಕೆ ಹೋಗಬೇಕು. ಯಲಹಂಕದಿಂದ ನಮಗೆ ಟ್ರೈನ್ ಇರೋವಂಥದ್ದು. ಸೊ ಮಾರ್ನಿಂಗ್ 8 ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿಯಾಗಿರುತ್ತೆ ಮಂತ್ರಾಲಯದ ವ್ಲಾಗ್. ಸೊ ವಿಡಿಯೋನ ಯಾರು ಕೂಡ ಮಿಸ್ ಮಾಡದೆ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ಇನ್ನು ಹೊರಡ್ಲಿಕ್ಕೆಲ್ಲ ರೆಡಿ ಆದ್ವಿ. ಇನ್ನು ಏನೇನು ಬೇಕೋ ಬಟ್ಟೆ ಎಲ್ಲ ಇಟ್ಕೊಂಡು ಮತ್ತೇನೇನು ಬೇಕು ಎಲ್ಲನೂ ಜೋಡಿಸಿಟ್ಕೊಂಡು, ನಮ್ಮ ಹಸ್ಬೆಂಡ್ ಜಾಸ್ತಿ ಲಗೇಜ್ ಮಾಡ್ಕೋಬೇಡ, ಯಾಕಂದರೆ ಹೊತ್ಕೊಂಡು ಹೋಗೋಕೆ ಆಗಲ್ಲ, 1-2 ಲಗೇಜ್ ಜಾಸ್ತಿ ಮಾಡ್ಕೋಬೇಡ, ಒಂದು 3-4 ಆ ಥರ ಎಲ್ಲ ಮಾಡಬೇಡ ಅಂದರು. ಸರಿ ಅಂದ್ಕೊಂಡು ಏನೇನು ಬೇಕೋ ಇಂಪಾರ್ಟೆಂಟ್ ಬಟ್ಟೆಗಳಾಗಿರ್ಬೋದು, ಏನೇನು ಥಿಂಗ್ಸ್ ಅದೆಲ್ಲ ಇಟ್ಕೊಂಡು ನಮ್ಮ ಹಸ್ಬೆಂಡ್ನ ಹೊರಟ್ವಿ. ಇನ್ನು ಯಲಹಂಕದಿಂದ ಇತ್ತು, ಅದು ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಯಾಕಪ್ಪ ಅಂದರೆ ಲಾಸ್ಟ್ ಇಯರ್ ಹೋದಾಗ ಮೆಜೆಸ್ಟಿಕ್ಕಿಂದನೇ ಇತ್ತು, ಮತ್ತು ಯಲಹಂಕಕ್ಕೆ ಹೋಗಬೇಕು ಅಂದರೆ ತುಂಬ ಟೈಮ್ ಹಿಡಿತಾ ಇತ್ತು. ಅದಕ್ಕೆ ನಾನು ಸುಮ್ಮನೆ ಓಲಾ ಬುಕ್ ಮಾಡಿ ಓಲಾದಲ್ಲೇ ಹೋಗೋಣ ಅಂತ ಅಂದೆ. ಆ ಓಲಾದಲ್ಲಿ ಎಷ್ಟು ತೋರಿಸ್ತು ಅಂದರೆ 550 ರೂಪಾಯಿ ತೋರಿಸ್ತು. ಸುಮ್ಮನೆ ಏನಕ್ಕೆ ಅಂದ್ಕೊಂಡು ನಾಯಂಡಹಳ್ಳಿಯಿಂದನೇ ಟ್ರೈನ್ ಇತ್ತು, ಅದಕ್ಕೆ ಟ್ರೈನನ್ನು ಹತ್ಕೊಂಡು ಹೋದ್ವಿ. ಹೋದ ತಕ್ಷಣ ಒಂದು 10 ನಿಮಿಷಕ್ಕೆ ಟ್ರೈನ್ ಬಂತು. ನೋಡಿ ಖಾಲಿ ಇತ್ತು. ಸೊ ಅಲ್ಲಿಂದ ಸೀದಾ ನಾವು ಮೆಜೆಸ್ಟಿಕ್ಕಿಗೆ ಹೋದ್ವಿ. ನನಗೆ ಇನ್ನೂ ಕನ್ಫ್ಯೂಸಲ್ಲೇ ಇತ್ತು. ನಮ್ಮ ಮತ್ತೆ ಯಲಹಂಕದಿಂದನೇ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ವಿ. ಅದಾದಮೇಲೆ ಆಲ್ಮೋಸ್ಟ್ 1 ಅವರ್ ಆಯಿತು ನಮಗೆ. ನಾವು ನಾಯಂಡಹಳ್ಳಿಯಿಂದ ಬಂದಿದ್ದು 10:15ಗೆ ಟ್ರೈನ್ ಇತ್ತು. ಅಲ್ಲಿಂದ ಬಂದು ರೀಚ್ ಆಗೋಷ್ಟಿಗೆ 1/4 ಗಂಟೆ ಆಯಿತು. ಬಂದು ರೀಚ್ ಆದ್ವಿ. ಬಂದಾದಮೇಲೆ ಗೊತ್ತಾಯಿತು ಸ್ವಲ್ಪ ಟೈಮಿಂಗ್ಸ್ ಕೂಡ ಚೇಂಜ್ ಇದೆ ಅಂತ ಅಂದು. ಸೊ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಟ್ರೈನ್ ಬಂದಿಲ್ಲ. ಸೊ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಕೂಡ ಚಾಕ್ಲೇಟ್ ಬಂದು ಕೊಟ್ಟಿದ್ದಾರೆ. ಸೊ ತಿನ್ನೋಣ ಅಂತ ಅಂದ್ಕೊಂಡ್ರೆ ಫುಲ್ ಬ್ರಷ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ತಿನ್ನೋಕ್ಕೆ ಮನಸ್ಸಿಲ್ಲ, ಕೋಲ್ಡ್ ಬೇರೆ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ನನಗೆ ಚಾಕ್ಲೇಟ್ ತಂದು ಕೊಟ್ಟಿರೋದಕ್ಕೆ. ಆ್ಯಕ್ಚುಲಿ ಕೇಕ್ ಕಟ್ ಮಾಡಬೇಕಿತ್ತು, ಬಟ್ ಟೆಂಪಲ್ಗೆ ಹೋಗ್ತಿದ್ರಿಂದ ಕೇಕ್ ಏನೂ ಕಟ್ ಮಾಡೋಕ್ಕಾಗಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು 2 ಡೇಸ್ ಆದಮೇಲೆ ನಾವು ಮನೆಗೆ ಬರ್ತೀವಲ್ಲ, ಅವಾಗ ಕಟ್ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದ್ದೀವಿ. ಸೊ ಬಾಯ್ ಸಿಹಿ ಮಾಡ್ಕೊಳೋಕ್ಕೋಸ್ಕರನಾದರೂ ಅಟ್ಲೀಸ್ಟ್ ಒಂದು ಚಾಕ್ಲೇಟ್ ಅದು ತಂದು ಕೊಟ್ಟಿದ್ದಾರೆ ಅಂತಂದು ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಹಸ್ಬೆಂಡ್ 12 ಗಂಟೆ ಆಯಿತು ಅನ್ನೋಷ್ಟಿಗೆ ಹೋದ್ರು. ಸ್ವಲ್ಪ ಹೋಗಿ ಬರ್ತೀನಿ ಇರು ಅಂತಂದು. ನಾನು ವಾಶ್ರೂಮ್ಗೆ ಹೋಗಿರ್ತಾರೆ ಅಂತ ಅಂದ್ಕೊಂಡೆ. ಬಂದು ನೋಡೋಷ್ಟಿಗೆ ನನಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೂಡ ತಂದು ಕೊಟ್ಟಿದ್ರೆ, ನಾನು ಕೂಡ ಆ ಕಡೆ ಕುತ್ಕೊಂಡು ನೋಡಿದ ತಕ್ಷಣ ಚಾಕ್ಲೇಟ್ ಆದರೂ ತಂದು ಕೊಟ್ಟರಲ್ಲ, ಅದು ತುಂಬ ಖುಷಿ ಆಯಿತು. ಇನ್ನು ಟ್ರೈನ್ ಕೂಡ ಬಂತು. ಟ್ರೈನ್ ಬಂದಷ್ಟಿಗೆ ಸಿಕ್ಕಾಪಟ್ಟೆ ರಶ್ ಇತ್ತು. ನನಗೆ ನಿಜವಾಗ್ಲೂ ರಿಸರ್ವೇಷನ್ ಮಾಡಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದು ನೋಡ್ತಾ ಇರ್ಬೋದು ನೀವು. ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ರಿಸರ್ವೇಷನ್ ಮಾಡಿಸ್ಕೊಂಡ್ವಲ್ಲ ಅಂತ ಒಂದು ಖುಷಿಗೆ ಹೋಗ್ತಾಯಿದ್ವಿ. ಇಲ್ಲ ಅಜ್ಜಿ ಕೂಡ ಪಾಪ 2 ಲಗೇಜ್ ಇಟ್ಕೊಂಡು ಒಬ್ಬರೇ ತಳ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ನಮ್ಮ ಹಸ್ಬೆಂಡ್ ನೋಡ್ಲಾರ್ದೆ ಬನ್ನಿಮ್ಮ ಅಂತೇಳಿ ಅವ್ರ ಲಗೇಜ್ ಇಟ್ಟು ಅವ್ರನ್ನ ಕೂರಿಸಿ ಬಂದು ನನಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಬಂದ ತಕ್ಷಣ ಸ್ವಲ್ಪ ತುಂಬ ಕೋಲ್ಡ್ ಆದಂಗೆ ಆಗಿಬಿಟ್ಟಿತ್ತು. ನಾನು ಕೂಡ ರೆಸ್ಟ್ ಮಾಡಿದೆ. ಕಂಡುಬಿಟ್ಟು ನೋಡೋಷ್ಟಿಗೆ ಮಂತ್ರಾಲಯ ರೀಚ್ ಆಗಿದ್ವಿ. ಇನ್ನು ಮಂತ್ರಾಲಯ ರೋಡ್ಗೆ ಬಂದಿರೋವಂಥದ್ದು. ಸೊ ಅಲ್ಲಿಗೆ ಬಂದಿವಿ ಅಂದರೆ ಅಲ್ಲಿಗೆ ಹೋಗದೆ ಇರ್ತೀವ. ಸೊ ಬಂದ ತಕ್ಷಣ ಫುಲ್ ಖುಷಿ ಆಯಿತು. ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಇನ್ನು ಇವತ್ತಿನ ದಿನ ನಮ್ಮ ಆ್ಯನಿವರ್ಸರಿ 2 ವರ್ಷ ಕಂಪ್ಲೀಟ್ ಆಗಿರೋವಂಥದ್ದು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನನಗೆ. ಇದೆಲ್ಲ ನೋಡಿದ ತಕ್ಷಣ ಅಪ್ಪ ನಮ್ಮ ದೊಡ್ಡಪ್ಪ ಕೂಡ ಯಾವಾಗಲೂ ಮದುವೆ ಮದುವೆ ಅಂತ ಹೇಳ್ತಾಯಿದ್ರು. ಮದುವೆ ಆಗಿ 2 ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಅದು ಹೇಗೆ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಇರುತ್ತೆ. ಒಂದು ಅವ್ರದ್ದೇ ಲೈಫ್ ಸ್ಟೈಲ್ ಬೇರೆ, ನನ್ನದೇ ಲೈಫ್ ಸ್ಟೈಲ್ ಬೇರೆ. ಅದರಲ್ಲೂ ಇಬ್ಬರು ಕೂಡ ಒಂದೇ ಮದುವೆ ಆದಮೇಲೆ ಒಂದೇ ರೀತಿಯಾಗಿ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಅವ್ರು ನನ್ನ ಅರ್ಥ ಮಾಡಿಕೊಂಡು, ನಾನು ಅವ್ರನ್ನ ಅರ್ಥ ಮಾಡಿಕೊಂಡು ಬದುಕನ್ನ ಎಷ್ಟು ಅದ್ಭುತವಾಗಿ, ಎಷ್ಟೇ ಕಷ್ಟ ಸುಖ ಇದ್ರೂ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿಯಾಗಿ ಈಗ 2 ವರ್ಷ ಆಗಿದೆ. ನೆಕ್ಸ್ಟು 20 ವರ್ಷ ಅದಾದಮೇಲೆ ಲೈಫ್ ಲಾಂಗ್ ಇಬ್ಬರು ಕೂಡ ತುಂಬ ಚೆನ್ನಾಗಿರಬೇಕು, ಎಷ್ಟೇ ಕಷ್ಟಗಳು ಬಂದರು ಅನ್ನೋದನ್ನ ನಾನು ಅವ್ರಿಗೆ ಹೇಳ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಮಂತ್ರಾಲಯ ರೋಡ್ ರೀಚ್ ಆದಮೇಲೆ ಎಲ್ಲ ನೋಡ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಿಂದನೇ ಎಷ್ಟು ಚೆನ್ನಾಗಿತ್ತು ಅಂದರೆ, ನಿಜವಾಗಿ ನಾನು ಎಷ್ಟೋ ರೈಲ್ವೆ ಸ್ಟೇಷನ್ ನೋಡಿದ್ದೀನಿ, ಇದೊಂಥರ ತುಂಬಾ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು. ಅದಕ್ಕೆ ಎಲ್ಲ ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಚಿತ್ರಗಳನ್ನ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂತಂದು. ಇನ್ನು ರಾಯರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಎಲ್ಲಿ ನೋಡಿದ್ರು ರಾಯರ ಫೋಟೋಗಳು. ರೈಲ್ವೆ ಸ್ಟೇಷನ್ ಅಂದ ತಕ್ಷಣ ಮಂತ್ರಾಲಯ ಅಂತಂದ್ಮೇಲೆ ಅಲ್ಲಿರೋ ರಾಯರದು ಒಂದು ವಿಗ್ರಹ ಇರಲೇಬೇಕಲ್ವ, ಒಂದು ಸ್ಟ್ಯಾಚು ಥರ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾಯಿತ್ತು. ತುಂಬಾ ರಶ್ ಇತ್ತು. ಹೊರಗಡೆ ಬರೋಷ್ಟಕ್ಕೆ ಎಷ್ಟು ಜನ ಬಂದು ಆಟೋಗಳಿಗೆ ಇದನ್ನು ಮಾಡ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ಜನ. ಬಸ್ಸೇನು ಇರಲಿಲ್ಲ ಇಲ್ಲಿ. KSRTC ಬಸ್ ಇರುತ್ತೆ, ಬಟ್ ನಾವೀಗ ಆಲ್ರೆಡಿ ಟ್ರೈನಿಂಗ್ ಬಂದಿರೋದಲ್ವ, ಅದಕ್ಕೆ ಎಲ್ಲ ಆಟೋಗಳು ಕೂಡ ಇತ್ತು. ನಮಗೆ ಯಾವ್ದು ಇಷ್ಟ ಆಗುತ್ತೋ ಆಟೋಕ್ಕೆ ಹೋಗ್ಬೋದು. ಎಲ್ಲರೂ ಕೂಡ ಅಲ್ಲೇ ಹೋಗಿ ತಲುಪಿಸೋದು ನಮ್ಮನ್ನು. ಸೊ ಒಂದು ಸೀಟಿಗೆ 50 ರೂಪಾಯಿ. ತುಂಬ ಆಲ್ಮೋಸ್ಟ್ ಒಂದು 10-15 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಇನ್ನೂ ಜಾಸ್ತಿನೇ ಇದೆ ಅಂದ್ಕೊತೀನಿ, ಅಷ್ಟು ನನಗೆ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಆಟೋಗಳು ಅಂದರೆ ಸಿಕ್ಕಾಪಟ್ಟೆ ಆಟೋಗಳು ನೋಡ್ತಾ ಇರ್ಬೋದು. ಒಂದು ಮಿನಿಮಮ್ ಒಂದು ನಾನಂತೂ ನನ್ನ ಕಣ್ಣಿಗೆ ಒಂದು 50 ಆಟೋಗಳು. ಇನ್ನು ನಾವು ಆಟೋ ಹತ್ತಿದ ಮೇಲೆ ನಮ್ಮ ಒಂದು ಚೇಸ್ ಮಾಡ್ಕೊಂಡು ಹೋಗಿದ್ದೊಂದು ಆಟೋ ಒಂದು 20-30 ಆಟೋಗಳು ಅಂತಲೇ ಹೇಳ್ಬೋದು. ಸೊ ತುಂಬ ಖುಷಿಯಾಗಿ ನಾವು ಮುಂದೆನೇ ಸೀಟ್ ಇತ್ತು, ಆದರೂ ಬೇಡ ಅಂದ್ಕೊಂಡು ಹಿಂದ್ಗಡೆನೇ ಕೂತ್ಕೊಂಡ್ವಿ. ಅವಾಗ ಚಿಕ್ಕವರಿದ್ದಾಗೆಲ್ಲ ಹಿಂದೆ ಕೂತ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಊರಲ್ಲಿ. ಆದರೆ ದೊಡ್ಡವರಾದ್ಮೇಲೆ ಊರಲ್ಲೆಲ್ಲ ಬೈಕು, ಇನ್ನು ಆಟೋ ಬಿಟ್ಟರೆ ಕ್ಯಾಬು, ಕಾರು, ಇಷ್ಟು ಬಿಟ್ಟರೆ ಇನ್ನೇನೋ ಹೋಗ್ಲಿಕ್ಕಾಗಲ್ಲ ಬೆಂಗಳೂರಲ್ಲಿ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದರಲ್ಲೂ ಗೊತ್ತಿಲ್ಲದಿರೋಲ್ಲಿ ಹೋದಾಗ ಏನೋ ಒಂಥರ ಖುಷಿ ಅನ್ನಿಸ್ತಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ಮಂತ್ರಾಲಯಕ್ಕೆ ತುಂಬ ಹತ್ತಿರದಲ್ಲಿದ್ವಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿತ್ತು. ಇಲ್ಲೆಲ್ಲ ಫೋಟೋಸ್ ಎಲ್ಲ ಒಂದೊಂದು ಎಷ್ಟು ಮೆಸೇಜಸ್ಗಳು ಇತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಒಂದೊಂದು ಬೋರ್ಡಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ದೇವ್ರ ಲೋಕಕ್ಕೆ ಕಾಲಿಟ್ಟಿದ್ವಿ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅದು ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ಇನ್ನೂ ಖುಷಿನೇ ಜಾಸ್ತಿ ಅಂತಲೇ ಹೇಳ್ಬೋದು. 1 ದಿನ ಅಲ್ಲ 2 ದಿನ, ಲಾಸ್ಟ್ ಇಯರ್ ಕೂಡ ಬಂದಿದ್ವಿ. ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಕೂಡ ಇದ್ದೆ. ಅದಕ್ಕೆ ಬೇಗ ಹೋಗ್ಬಿಡೋಣ ಅಂತಂದು. ಇನ್ನು ಪ್ರೆಗ್ನೆಂಟ್ ಮುಂಚೆ ನಾವು ಬುಕ್ ಮಾಡಿದ್ವಿ ಹೋಗಬೇಕು ಮಂತ್ರಾಲಯಕ್ಕೆ ಅಂತಂದು. ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಬೆಳಗ್ಗೆನೇ ಒಂದೇ ಟೈಮ್ ದರ್ಶನ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಅನ್ನಷ್ಟಕ್ಕೆ ಹೊರಟು ಬಿಟ್ವಿ. ಬಟ್ ಅಷ್ಟು ನಮ್ಮ ಹಸ್ಬೆಂಡಿಗೆ ಕೂಡ ಹೀಗೆ ರೂಮ್ ಬುಕ್ ಯಾವ ರೀತಿಯಾಗಿ ಮಾಡೋದು ಅಥವಾ ಏನು ಅನ್ನೋದು ಏನೂ ಗೊತ್ತಿರಲಿಲ್ಲ. ಅದಕ್ಕೆ ನಾರ್ಮಲಾಗಿ ಬಂದುಬಿಟ್ಟು ಹೋಗಿದ್ವಿ. ಆದರೆ ಬಟ್ ಈ ಸಲ ಸ್ವಲ್ಪ ನಮ್ಮ ಹಸ್ಬೆಂಡು ಎಲ್ಲ ರಿಸರ್ಚ್ ಮಾಡಿ ಮುಂಚೆನೇ ಟ್ರೈನ್ ಬುಕ್ ಆಗಿರ್ಬೋದು, ಮತ್ತು ಅಲ್ಲೇ ರೂಮ್ ಬುಕ್ ಆಗಿರ್ಬೋದು ಎಲ್ಲ ಬುಕ್ ಮಾಡಿದ್ದು. ಇನ್ನು ಪ್ರೈವೇಟ್ ರೂಮ್ಗಳು ಬುಕ್ ಮಾಡುವಾಗ ಲಾಸ್ಟ್ ಇಯರು 1600 ಏನೋ ಕೊಟ್ಟಿದ್ದು ಜಸ್ಟ್ 1 ಡೇಗೆ. ಮಾರ್ನಿಂಗ್ ಬಂದು ನಾವು ಆಲ್ಮೋಸ್ಟು ಒಂದು 2 o'clock ಅನ್ನಷ್ಟಿಗೆ ಎಕ್ಸಿಟ್ ಆಗಿದ್ದು. ಸೊ ಆದ್ರೂ ಸಹ 1600 ರೂಪಾಯಿ ಕೊಟ್ಟಿದ್ದು. ಬಟ್ ಈ ಸಲ ನಾವು ಇಲ್ಲಿ ಕೊಟ್ಟಿದ್ದು ಒಂದು ಮಂತ್ರಾಲಯದಿಂದನೇ ನಮಗೆಲ್ಲರಿಗೂ ಒಂದು ರೂಮ್ ಬುಕ್ ಆಗಿತ್ತು. ನಮ್ಮ ಹಸ್ಬೆಂಡ್ ಕೂಡ ಮಾಡಿದರು. 250 ಅಷ್ಟೇ ಇದು. ನಾವು 2 ದಿನ ಇರಬೇಕಿತ್ತು, ಅದಕ್ಕೋಸ್ಕರ ಇನ್ನೊಂದು ರೂಮ್ ಕೂಡ ಬುಕ್ ಮಾಡಿದ್ವಿ. ಅದು ಕೂಡ 600. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಸೊ ಫಸ್ಟ್ ಡೇನೇ ಇದನ್ನು ಮಾಡಿದ್ದು. ನಾನು ಹೇಳಿದೆ ಫಸ್ಟೇ ಇದನ್ನು ಬುಕ್ ಮಾಡಿದ್ದೀರಾ, ನೆಕ್ಸ್ಟ್ ಡೇಗೆ ಅದನ್ನು ಮಾಡಿದ್ರಲ್ಲ, ಇಲ್ಲ ಉಲ್ಟಾ ಮಾಡಬೇಕಿತ್ತು, ನೀವು ಫಸ್ಟ್ ಅದನ್ನು ಕೂಡ ನಮ್ಮ ಹಸ್ಬೆಂಡ್ ಮುಂಚೆನೇ ಬುಕ್ ಮಾಡಿದ್ರು. ಹಾಗಾಗಿ ರೂಮ್ ಬರೋಕ್ಕೆ ಟೈಮ್ ಆಗೋಯ್ತು. ಯಾಕೆ ಸುತ್ಕೊಂಡು ಬಂದಿದ್ದು ನಮಗೆ ಗೊತ್ತಿರಲ್ವಲ್ಲ. ಮುಂಚೆ ಆದರೆ ಪ್ರೈವೇಟ್ ರೂಮ್ನ ಬುಕ್ ಮಾಡ್ಕೊತಾ ಇದ್ದು. ಫಸ್ಟ್ ಟೈಮ್ ಮಂತ್ರಾಲಯದ ಇರೋಂಥ ಅಂದರೆ ಸಂಬಂಧಪಟ್ಟಿರೋಂಥ ರೂಮ್ನ ಬುಕ್ ಮಾಡಿರೋದು. ನನಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಈಗ ಫ್ರೆಶ್ ಅಪ್ ಆಗಿ ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಯುಗಾದಿ ಹಬ್ಬದ ಸ್ಯಾರಿ ಕೊಡಿಸಿದ್ರೆ ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಈಗ ಫಸ್ಟ್ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಉಟ್ಕೋಬೇಕು. ಅದಾದಮೇಲೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಂದು ನೆಕ್ಸ್ಟ್ ಬೇರೆ ಎಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೊಂಡಿದ್ದೀವಿ. ಬಿಸಿಲು ಕೂಡ ಈಗ ಬೆಳಗಿನ 8:08 ಬಿಸಿಲು ತುಂಬ ಇದೆ. ಆಲ್ಮೋಸ್ಟ್ 9:30 ಆಗಿದೆ. ಫುಲ್ ಬಿಸಿಲು ಕಾವಿಡಿತಿದೆ. ನೋಡೋಣ, ನಾನು ಹೋಗ್ತಾ ಎಷ್ಟು ಬಿಸಿಲಿರುತ್ತೆ ಏನು ಅಂತ. ಸೊ
ಇನ್ನು ನನಗೆ ಕೂಡ ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು. ಅದರಲ್ಲೇ ಒಂದು ಸ್ವಲ್ಪ ಮಾತಾಡಿದೆ. ಇನ್ನು ನಾವು ರೂಮ್ಗೆ ಬರೋಷ್ಟಿಗೆ ಟೈಮ್ ಆಗಿಬಿಟ್ಟಿತ್ತು, 9:45 ಆಗಿಬಿಟ್ಟಿತ್ತು. ಟಿಫನ್ ಕೂಡ ಮಾಡಿರಲಿಲ್ಲ. ಆ್ಯಕ್ಚುಲಿ ಮಾಡ್ದೇ ಹಾಗೆ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಟ್ ಆಗುತ್ತೆ ಅಂದ್ಕೊಂಡು ಫಸ್ಟು ಟಿಫನ್ ಮಾಡ್ಕೊಂಡು ಬಂದ್ಬಿಟ್ಟು ಅಂತ ಟಿಫನ್ ಮಾಡಿಕೊಂಡು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು, ಅದನ್ನು ಓದ್ಬಿಟ್ಟು ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಫೈನಲಾಗಿ ಆ ಟಿಫನೆಲ್ಲ ಮಾಡಿಕೊಂಡು ಬಂದು ಫ್ರೆಶ್ ಅಪ್ ಆಗೋಷ್ಟಿಗೆ ಆಲ್ಮೋಸ್ಟ್ 12 ಗಂಟೆ ಆಗೇ ಹೋಗ್ಬಿಡ್ತು. ಯಾಕೆಂದರೆ ದರ್ಶನ ಕೂಡ ಬೇಗ ಆಗುತ್ತೆ, ಆದರೆ ಅಲ್ಲಿ ಊಟದ್ದು ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಟಿಫನ್ ಮಾಡ್ಕೊಡೋಣ ಅಂತ ಲೈಟಾಗಿ ನಾನು ಇಡ್ಲಿ ತಿಂದೆ. ನಮ್ಮ ಹಸ್ಬೆಂಡ್ ಏನೂ ತಿಂದಿಲ್ಲ. ಇದಾದ್ಮೇಲೆ ಬಂದ ತಕ್ಷಣ ಅದೆಲ್ಲ ಹಚ್ಕೊಂಡೆ. ನಾನು ಒಂದು ಇದನ್ನು ಹಚ್ಚಿಸ್ಕೊಳ್ತಾ ಇರುವಾಗ ನಮ್ಮ ಅಲ್ಲಿ ತಾತ ಒಬ್ಬರು ಕೂಡ ನನ್ನ ಫೋಟೋ ತೆಗಿತಿದ್ದಾರೆ ಅಂತ ಅವರು ಕೂಡ ಪೋಸ್ ಕೊಡ್ತಾ ಇದ್ದಾರೆ. ಅದೊಂಥರ ತುಂಬ ಚೆನ್ನಾಗಿತ್ತು. ಅವ್ರು ಫುಲ್ಲು ಜೋರಾಗಿ ಹಚ್ಬಿಟ್ಟಿದ್ದಾರೆ, ಅದು ಫುಲ್ಲು ಅಗ್ಲಕ್ಕೆಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ಇನ್ನೊಂದು ಸಲ ತೆಗ್ಸ್ಬಿಟ್ಟು ಮತ್ತೊಂದು ಸಲ ಹಚ್ಚಿದ್ರು. ಅದಾದಮೇಲೆ ಅಲ್ಲೇ ಹೂವು ಇತ್ತು, ಅದನ್ನು ಹೂವು ಎಲ್ಲ ಮುಡಿಸಿದ್ರು. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಆದರೆ ನನಗೆ ಅದು ಇಟ್ಟಿದ್ದೇ ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ವೀಡಿಯೋದಲ್ಲಿ ಸ್ವಲ್ಪ ಮುಖ ಸಪ್ಪೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1 ವರ್ಷ ಆದಮೇಲೆ ದೇವರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾನು ಕೂಡ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಮಸ್ಕಾರ ಕೂಡ ಮಾಡ್ತಾಯಿದ್ದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಏನು ನಿಜವಾಗ್ಲೂ ದೇವಸ್ಥಾನ ವೈಬೇ ಏನೋ ಗೊತ್ತಿಲ್ಲ. ಒಳಗಡೆ ಕಾಲಿಟ್ಟ ತಕ್ಷಣವೇ ಮೈಂಡ್ ಸೆಟ್ ಎಷ್ಟು ಸಮಾಧಾನ ಅನ್ನಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ನಾನು ಎಷ್ಟು ಸರಿ ಎಕ್ಸ್ಪ್ರೆಸ್ ಮಾಡಿದ್ರು ಖುಷಿ ಆಯಿತು ಅಂತಲೇ ಇರ್ತೀನಿ. ಇನ್ನು ತುಂಬ ಬೇಗ ಎಷ್ಟೇ ಸಾವಿರಾರು ಜನ ಇರಲಿ ಎಷ್ಟು ಬೇಗ ದರ್ಶನ ಹೋಗ್ಬಿಡುತ್ತೆ ಅಂದರೆ ತುಂಬಾ ಚೆನ್ನಾಗಿ ಆಗಿಬಿಡುತ್ತೆ. ಇನ್ನು ಗುರುವಾರ ಸ್ವಲ್ಪ ಒಂದು 10-15 ನಿಮಿಷ ಲೇಟ್ ಆಗುತ್ತೆ ಬಿಟ್ಟರೆ ಇನ್ನೇನೂ ಇಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡಲ್ಲ ಒಂದು ಸ್ವಲ್ಪ ಒಂದು ಗಂಟೆ, ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಅಲ್ಲೇ ಕೂತ್ಕೊಂಡಿದ್ವಿ. 1 ಸಲ ಇಲ್ಲ 2 ಸಲ ದರ್ಶನ ಮಾಡಿರೋದು. ಇದೇ ಫಸ್ಟ್ ಟೈಮ್ ನಾವು 5 ಸಲ ದರ್ಶನ ಮಾಡಿರೋವಂಥದ್ದು. ಲಾಸ್ಟ್ ಟೈಮ್ ಒಂದೇ ಸಲ ದರ್ಶನ ಮಾಡಿಕೊಂಡು ಎಲ್ಲೂ ನೋಡಲಿಲ್ಲ, ಹಂಗೆ ಪಟ್ಟ ಅಂತ ಹೋಗ್ಬಿಟ್ಟಿದ್ವಿ. ಈ ಸಲ ತುಂಬ ದರ್ಶನ ಮಾಡಿಕೊಂಡು ಊಟ ಕೂಡ ಬೇಗ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದು ಹೊರಗಡೆ ಬಂದ್ವಿ. ಅದಾದಮೇಲೆ ಅಲ್ಲಿ ಕುತ್ಕೊಳ್ಳೋದು ಸಿಕ್ಕಾಬಿಟ್ಟೆ ಬಿಸ್ತಿತ್ತು. ಅದ್ರ ರಾಯಚೂರು ಗೊತ್ತಲ್ವ ಎಷ್ಟು ಬಿಸಿಲು ಅಂತ. ಒಂದೆರಡು ಫೋಟೋ ತಗೊಳ್ಳೋಣ ಅಂತಂದು ಹೋದ್ವಿ. ಕಾಲು ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ಕಾಲು ಸುಡ್ತಾ ಇದೆ. ತುಂಬ ಒಂಥರ ಬೊಬ್ಬೆ ಬಂದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಅದರಲ್ಲೂ ನಾನು ಬಿಟ್ಟಿಲ್ಲ ವೀಡಿಯೋ ಮಾಡ್ಕೊಂಡು. ನಮ್ಮ ಹಸ್ಬೆಂಡ್ ಎಂತ ಅಮ್ಮ ನೀನು ಯಾವಾಗಲೂ ಅಲ್ಲೂ ವೀಡಿಯೋ ಮಾಡ್ತೀಯಲ್ಲ, ಇರಲಿ ಬನ್ನಿ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೆ. ನಾವು ವೀಡಿಯೋಸು ಫೋಟೋಸ್ ಎಲ್ಲ ತೆಗ್ಕೊಂಡು ಮತ್ತೆ ನಾವು ಅಂದರೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾಯಿದ್ವಿ. ಅದು ಮನೆ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಊರಿಂದ ನಮ್ಮ ಅತ್ತೆ ಕೂಡ ನಮಗೆ ಮಂಡಕ್ಕಿ, ಚಕ್ಲಿ, ಅವಲಕ್ಕಿ ಎಲ್ಲ ಕಟ್ಕೊಳ್ಸಿದ್ರು. ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗಿದ್ದೆ, ನಮ್ಮ ಅತ್ತೆ ಊರಿಗೆ, ರಾಣೆಬೆನ್ನೂರಿಗೆ ಅಂತ ಹೇಳಿದ್ವಲ್ಲ. ಸೊ ಅಲ್ಲಿಂದ ತೊಗೊಂಬಂದ್ವಿ. ಇದು ದೇವಸ್ಥಾನದಲ್ಲಿ ಒಂದು ದೇವರ ಸನ್ನಿಧಾನದಲ್ಲಿ ಕುತ್ಕೊಂಡು ತಿನ್ನುವಂಥ ಒಂದು ಅವಕಾಶ ಸಿಕ್ಕಂಗಾಗಿದೆ ನಮಗೆ. ಇದಾದಮೇಲೆ ಮಧ್ಯಾಹ್ನ ಫುಲ್ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಮತ್ತೆ ಒಂದ್ಸರಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಹೋಗೋಣ ಅಂತೇಳಿ ಮತ್ತೆ ಸ್ಯಾರಿ ವೇರ್ ಮಾಡಿಕೊಂಡು ರೆಡಿಯಾಗಿ ನಾನು ಹಸ್ಬೆಂಡು ಹೊರಟ್ವಿ. ನೋಡಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಹೊರಗಡೆ ಪ್ಲೇಸ್ ಎಲ್ಲ ಫುಲ್ಲು ಲೈಟಿಂಗ್ಸು. ಇನ್ನು ಕೃಷ್ಣನ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು. ಆ ಒಂದು ನನಗೆ ಶ್ಲೋಕ ನೆನಪಾಗಿತ್ತಿದೆ, ಅದನ್ನ ಹೇಳಬೇಕು ಅನಿಸಿದೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಾಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ತುಂಬಾ ಖುಷಿ ಆಗ್ತಿದೆ ಕೃಷ್ಣ ನೋಡಿದ ತಕ್ಷಣವೇ. ಇನ್ನು ರಾಯರ ಸನ್ನಿಧಾನದಲ್ಲಿ ಇದ್ದೀವಿ ಅಂದರೆ ರಾಯರ ಒಂದು ಶ್ಲೋಕ ಹೇಳ್ದೆ ಇದ್ರೆ ಹೇಗೆ ಅಲ್ವಾ, ಅದನ್ನ ಹೇಳ್ಬಿಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಾಯ ನಮೋ ನಮಃ. ನಿಜವಾಗ್ಲೂ ಲೈಟಿಂಗ್ಸ್ ಎಲ್ಲ ನೋಡಿ ನಿಜವಾಗ್ಲೂ ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇದ್ದೆ. ಮೊಬೈಲಲ್ಲಿ ನೋಡೋದು ಬೇರೆ, ಕಣ್ಣಾರೆ ನೋಡೋದು ಬೇರೆ. ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಲೈಟ್ಸು, ಒಂಥರ ಏನೋ ಒಂಥರ ವೈಭವ, ಒಂಥರ ಮೈಸೂರು ಅರಮನೆ ಯಾವ ರೀತಿಯಾಗಿ ನೋಡ್ತಿದ್ದೀವೋ ಅದೇ ರೀತಿಯಾಗಿ ಫೀಲ್ ಕೊಡ್ತಾ ಇತ್ತು ನನಗೆ ಅಂತೂ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಮೊಬೈಲ್ಗಳಲ್ಲಿ ನಾವು ನೋಡೋದು ಬೇರೆ, ಆದರೆ ಕಣ್ಣೆದುರಿಗೆ ಏನಪ್ಪ ಇಷ್ಟು ಚೆಂದ ಕಾಣ್ತಿದೆ, ಕಣ್ಣಿಗೆ ಕುಕ್ಕೋ ರೀತಿಯಾಗಿದೆ ಅನ್ನೋದು ನೋಡೋದು ಬೇರೆ. ಇನ್ನು ಅಲ್ಲಿ ಕೂಡ ಪುಟ್ಟ ಮಕ್ಕಳಿದ್ರು, ಅವ್ರ ಹತ್ರನೇ ಸ್ವಲ್ಪ ಗಂಧ ಎಲ್ಲ ಹಚ್ಚಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಅಂದರು. ಅದೇನೋ ಗೊತ್ತಿಲ್ಲ, ದೊಡ್ಡವ್ರ ಹತ್ರ ಹಚ್ಚಿಸ್ಕೊಂಡಾಗ ಮಕ್ಳ ಹತ್ರ ಹಚ್ಚಿಸ್ಕೊಂಡು ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ ಅಂತ ಹೇಳಿ ಅವ್ರಿಗೂ ಕೊಟ್ಟು ಅದಾದಮೇಲೆ ಬಂದು ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತಂದು. ಆ್ಯಕ್ಚುಲಿ ಅಲ್ಲಿ ಡೈರೆಕ್ಟಾಗಿ ರೂಮ್ ಹತ್ರ ನಮ್ಮದು ದೇವಸ್ಥಾನ ಇದೆ, ಬಟ್ ಬೇಡ ಅಂದ್ಕೊಂಡು ಎಂಟ್ರೆನ್ಸಿಂದನೇ ಬಂದುಬಿಡೋಣ ಅಂತೇಳಿ ಬರ್ತಾ
ಇದ್ದೀವಿ. ತುಂಬಾ ಖುಷಿ ಆಗ್ತಾಯಿತ್ತು. ಇಲ್ಲಿ ಒಂದು ಹಸು ಕರು ಕೂಡ ಇತ್ತು, ಅದನ್ನು ನಮಸ್ಕಾರ ಮಾಡಿಕೊಂಡೆ. ನನಗಂತೂ ನಮ್ಮನೇಲಿರುವಂಥ ಹಸು ಕರು ನೆನಪಾಗ್ಬಿಡ್ತು. ನಮ್ಮನೇಲಿ ಗೌರಿ ಅಂತ ಪುಟ್ಟ ಗೌರಿ ಇದ್ದಾಳೆ, ಅದು ನೆನಪಾಗೋಗ್ಬಿಡ್ತು. ಅದಕ್ಕೂ ಕೂಡ ನಮಸ್ಕಾರ ಮಾಡ್ತಾ ಒಳಗಡೆ ಹೋದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇದೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ಅದೇನೋ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ನಮ್ಮ ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದೆ. ಅದಕ್ಕಿಂತ ಮುಂಚೆ ಫಸ್ಟ್ ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ವರ್ಷಕ್ಕೊಂದ್ಸರಿ ಬರೋದಲ್ವ, ಮತ್ತೆ ನೆಕ್ಸ್ಟ್ ಇಯರೇ ಬರೋದು, ಅದಕ್ಕೋಸ್ಕರನೇ 2 ವ್ಲಾಗ್ನ ಮಾಡ್ಕೊಂಡಿರೋದಂಥದ್ದು. ನಾವು ಹೋಗೋ ಟೈಮಿಗೆ ಆಲ್ರೆಡಿ ಒಂದಿನ ಪೂಜೆ ಎಲ್ಲ ಮಾಡ್ತಾಯಿದ್ರು. ಇನ್ನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ಲೇಟಾಗಿ ಹೋದ್ವಲ್ಲ. ನಾವು ಬೇಗ ಹೋಗಿದ್ರೆ ಏನು ಅಂತ ಕೇಳ್ಬೋದಿತ್ತು, ಆದರೆ ತುಂಬ ಇನ್ನು ಪ್ರತಿ ಸಂಜೆ ರಾಯರ ಒಂದು ಸನ್ನಿಧಾನದಲ್ಲಿ ಮಠದಲ್ಲಿ ಈ ರೀತಿಯಾದ ಪೂಜೆ ಕಾರ್ಯಗಳು ನಡೀತಾನೆ ಇರ್ತವಂತೆ. ಸೊ ನೋಡಿ
ನೋಡಿದ್ರಲ್ಲ ರಾಯರ ಮಠದಲ್ಲಿ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅಂತ. ನಾನು ಕೂಡ ಸಂಜೆ ಸಮಯದಲ್ಲಿ ಒಂದು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕ್ಬಿಟ್ಟು ಫಸ್ಟು ಟೈಮ್ ಮಾಡಿರುವಂಥದ್ದು ಭಕ್ತಿಯಿಂದ ಮಾಡಿದೆ. ತುಂಬಾ ಚೆನ್ನಾಗಾಯಿತು. ಆ ಒಂದು ವೈಬು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಕೂಡ ಒಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಪ್ರಸಾದ ಎಲ್ಲ ತೊಗೊಂಡ್ವಿ. ತುಂಬಾ ಅದ್ಭುತವಾಗಿತ್ತು. ಆ ಪ್ರಸಾದದ ಬಗ್ಗೆ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಒಂದು ತುತ್ತು ಸಿಕ್ಕರೂ ಸಾಕು, ಹೊಟ್ಟೆ ತುಂಬುವಷ್ಟು ಒಂದು ಮನಸ್ಸಿಗೆ ಹೊಟ್ಟೆಗೆ ತುಂಬಾ ಒಂದು ರಿಲೀಫ್ ಅಂತಲೇ ಅನಿಸುತ್ತೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದಂಥ ಭಕ್ತಾದಿಗಳಿಗೂ ಸಹ ಅವ್ರಿಗೂ ಪ್ರಸಾದ ನೀಡ್ತಾಯಿದ್ರು, ಬೇರೆ ನೀಡ್ತಾಯಿದ್ರು. ಸೊ ಅದಕ್ಕೆ ನಾನು ನೀಡ್ತೀನಪ್ಪೆ ಅಂದರು. ಒಂದು ಸರಿ ಅಂತ ಒಳ್ಳೆ ಕೆಲಸಗಳಿಗೆ ಯಾರೂ ಇಲ್ಲ ಅಂತ ಹೇಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಇದನ್ನು ಮಾಡ್ತಾಯಿದ್ದೆ. ಅವರು ಬಡಿಸ್ತಾಯಿದ್ರು, ನಾವು ಕೂಡ ಎಲ್ಲ ಮತ್ತೆ ಇನ್ನೂ ಲೇಟ್ ಆಗುತ್ತೆ, ತುಂಬ ಹೊತ್ತು ಬಡಿಸ್ತಾಯಿದ್ರು. ಅದಾದಮೇಲೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡ್ವಿ. ಎಷ್ಟೊತ್ತನ ಕುತ್ಕೊಂಡು ಮತ್ತೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ಇದಾಗಿತ್ತು ರಾಯರ ಮಠದ ಸನ್ನಿಧಾನದಲ್ಲಿ ಇದ್ದಂಥ ವ್ಲಾಗ್.